ಈಗ ಅದು ಒಂದು ನೀವು ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡಿದ್ರಿ ಅಂತೆಲ್ಲ ಆಯ್ತು. ದೆನ್ ಯು ಸ್ಟಾರ್ಟೆಡ್ ಬಿಕಮಿಂಗ್ ಅನ್ ಇಂಡಿವಿಜುವಲ್ ಕಾಂಟೆಂಟ್ ಕ್ರಿಯೇಟರ್ ಬೈ ಡೂಯಿಂಗ್ ರೀಲ್ಸ್ ಅಂಡ್ ಎವ್ರಿಥಿಂಗ್. ನಿಮ್ಮದೇ ಓನ್ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರಿ. ನೌ ಆಸ್ ಅ ಡಿಜಿಟಲ್ ಕಂಟೆಂಟ್ ಐ ಕೀಪ್ ಸೀಯಿಂಗ್ ಯು ಆರ್ ಆಲ್ಸೋ ಎಡಿಟಿಂಗ್ ಫಾರ್ ಅದರ್ ಇದಕ್ಕೂ ಯು ಆರ್ ಆಲ್ಸೋ ಬೀಯಿಂಗ್ ಅ ಪಾರ್ಟ್ ಫಾರ್ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಅಂದ್ಬಿಟ್ಟು ನಿಮ್ದೇ ಒಂದು ಕಂಪನಿನ ಆಲ್ಸೋ ಯು ಡೂಯಿಂಗ್ ಇಟ್. ಐ ಜಸ್ಟ್ ವಾಂಟೆಡ್ ಟು ನೋ, ಇವಾಗ ಡಿಜಿಟಲ್ ಸ್ಪೇಸ್ ಆಸ್ ಇಟ್ ಇಸ್ ಬೀನ್ ಪ್ರೊಫೈಲಿಂಗ್ ಎಲ್ಲ ನಡೆಯೋದ್ರಿಂದ, ಡೇಟಾ ಪ್ರೊಫೈಲಿಂಗ್ ಎಲ್ಲ ನಡೆಯೋದ್ರಿಂದ, ಇಟ್ ಇಸ್ ಬಿಕಮ್ ವೆರಿ ಟಾರ್ಗೆಟೆಡ್ ಟು ದ ಆಡಿಯನ್ಸ್. ಈ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಬೇಕು ಅಂತ. ಈಗ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ವಿ ಫಾಲೋ ಯು, ಬಟ್ ಅನ್ಫಾರ್ಚುನೇಟ್ಲಿ ನಾವು ಆಲ್ಗರಿದಮ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನಾವು ಫಾಲೋ ಮಾಡೋ ಪರ್ಸನ್ ಕೂಡ ಕಂಟೆಂಟ್ ಬರಲ್ಲ. ಇಟ್ ಓನ್ಲಿ ಅಡ್ವರ್ಟೈಸ್ಮೆಂಟ್. ಎವ್ರಿ 2 reels there is an advertisement. How challenging it is for you as a content creator? Very. Okay. ಇವಾಗ ಏನಾಗುತ್ತೆ, ಒಂದು ಸ್ವಲ್ಪ ದಿನ ನಾವು ಒಂದು ಟೈಪ್ ಆಫ್ ಕಾಂಟೆಂಟ್ ಮಾಡ್ತೀವಿ, ಆಮೇಲಿಂದ ಒಂದು ಟೈಪ್ ಆಫ್ ಕಾಂಟೆಂಟ್ ವರ್ಕ್ ಆಗುತ್ತೆ ಅಂತ ಗೊತ್ತಾಗತ್ತೆ. ಸೊ ವರ್ಕ್ ಆಗುತ್ತೆ ಅಂತಂದ್ರೆ ಸಿಮಿಲರ್ ಟು ದ್ಯಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಾದ್ಮೇಲಿಂದ ನಮ್ಮ ಆಡಿಯನ್ಸ್ ಯಾವುದರಿಂದ ನಮ್ಮನ್ನ ವೈರಲ್ ಮಾಡಿರ್ತಾರಲ್ಲ, ಅದೇ ಥರದ್ದು ಮತ್ತೆ ಮತ್ತೆ ಬರ್ತಿದ್ದಾಗ ಡ್ರಾಪ್ ಆಫ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ರಿಪಿಟೇಟಿವ್ ಆಯ್ತು ಅಂತ ಫಾಲೋ ಮಾಡಿರ್ತಾರೆ, ಬಟ್ ಅವರು ಡ್ರಾಪ್ ಆಫ್ ಆಗ್ತಾ ಇದಾರೆ ಅಂತ ನಮ್ಮ ಕಾಂಟೆಂಟ್ ಅವರಿಗೆ ತೋರ್ಸಲ್ಲ. ಇವಾಗ ನನ್ನ ಒಬ್ಬನ್ನೇ ಅವ್ರು ಫಾಲೋ ಮಾಡ್ತಾ ಇರೋದಿಲ್ಲ, ಒಂದು 8,000 ಜನ. ಐ ಹ್ಯಾವ್ ಸೀನ್ ಪ್ರೊಫೈಲ್ಸ್ ವಿಚ್ ಫಾಲೋ 8,000, 5,000 ಪೀಪಲ್. ಸೊ ಮೈ ಪ್ರೊಫೈಲ್ ವೈಸ್ ಒನ್ ಸಚ್. ಸೊ ಆ ಥರ ಇದ್ದಾಗ ಅಷ್ಟು ಜನದ ಮಧ್ಯೆ ನಾವು ಕಂಪೀಟ್ ಮಾಡಬೇಕಲ್ಲ, ಟು ಗೆಟ್ ದಟ್ ಅಟೆನ್ಷನ್. ಇಟ್ಸ್ ವೆರಿ ಡಿಫಿಕಲ್ಟ್. ಅಂದರೆ ಇಫ್ ಸಂಬಡೀಸ್ ಲೈಫ್ ಡಿಪೆಂಡ್ಸ್ ಆನ್ ಇಟ್, ಸಿಕ್ಕಾಬಡೆ ಕಷ್ಟ ಇದೆ ಟು ಮೇಕ್ ಇಟ್. ಥ್ಯಾಂಕ್ಫುಲಿ ಮೈ ಲೈಫ್ ಡಸಂಟ್ ಡಿಪೆಂಡ್ ಆನ್ ಇಟ್. ಸೊ ನಾನು ತುಂಬ ಹೆಣಗಾಡಕ್ಕೆ ಹೋಗೋದಿಲ್ಲ. ನಂಗೆ ಏನು ಬರುತ್ತೆ ಅದನ್ನು ಮಾಡಿ ಮುಗಿಸ್ಬಿಡ್ತೀನಿ, ಆದರೆ ಆಗಲಿ ಇಲ್ಲ ಅಂದರೆ ಇಲ್ಲ ಅನ್ನೋ ಥರ. What about the content creators who monetize on digital platforms? How is it? I mean, is it really worth it? ಎಷ್ಟೊಂದು ಜನ ಅವ್ರ ಪಾಪ ಅವ್ರು ಏನೋ ಒಂದು ಸ್ಟಾಗ್ನೆಂಟ್ ಆಗಿ, ಐ ಮೀನ್ ಕನ್ಸಿಸ್ಟೆಂಟ್ ಆಗಿ ಮನಿ ಸಿಗ್ತಾ ಇರುತ್ತೆ, ಆ ಸ್ಯಾಲರಿ ಜಾಬ್ನೆಲ್ಲ ಬಿಟ್ಟು ದೇ ವಾಂಟ್ ಟು ಬಿಕಮ್ ಅ ಕಾಂಟೆಂಟ್ ಕ್ರಿಯೇಟರ್ ಅಂತ ಹೋಗ್ತಾರೆ. How good it is? A very small percentage of people make it. Oh, true? Is that true? Yeah. Okay. ಅಂದ್ರೆ ಫೈನಾನ್ಷಿಯಲಿ ವಯಬಲ್ ಮಾಡ್ಕೊಳ್ಳೋದಿದೆಯಲ್ಲ ಬರೀ ಕಾಂಟೆಂಟ್ ಕ್ರಿಯೇಷನ್ ಇಂದ, ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೀಪಲ್ ಕ್ಯಾನ್ ಆಕ್ಚುಲಿ ಮೇಕ್ ಇಟ್. ಇವಾಗ ನೀವು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮ್ನಲ್ಲಿ ಮಾನಿಟೈಸೇಷನ್ ಡಸಂಟ್ ಹ್ಯಾಪನ್ ಥ್ರೂ ಆಡ್ಸ್. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಮೇ ಬಿ ಫ್ಯೂ ಸೆಲೆಕ್ಟ್ ಕ್ರಿಯೇಟರ್ಸ್ಗೆ ಅವೈಲಬಲ್ ಇರ್ಬೋದು ಅದು. ಅಂದರೆ ಅವರೊಂದು ಆ್ಯಡ್ ತೋರಿಸ್ತಾರೆ, ಆ್ಯಡ್ ಮೂಲಕ ನಿಮಗೆ ಪೇ ಔಟ್ ಆಗುತ್ತೆ ಅನ್ನೋದು ತುಂಬ ಫ್ಯೂ ಸೆಲೆಕ್ಟ್ ಕ್ರಿಯೇಟರ್ಸಿಗೆ ಇರ್ಬೋದು. ಬಟ್ ನನಗೆ ಗೊತ್ತಿರೋ ಯಾವ ಕ್ರಿಯೇಟರ್ಸ್ಗೂ ಇದಿಲ್ಲ. ಅಂದರೆ 10 million ವ್ಯೂಸ್ ಆಗಲಿ ₹1 ಬರೋದಿಲ್ಲ ಇನ್ಸ್ಟಾಗ್ರಾಮ್ನಲ್ಲಿ. ಅವ್ರಿಗೆ ಬರೋದೆಲ್ಲ ಈ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗು, ಪ್ರಮೋಷನ್ಸು ಇದ್ರ ಮೂಲಕ ಬರುತ್ತೆ. ಸೊ ಅಲ್ಲಿ ದಟ್ಸ್ ದೆನ್ ಯು ಡೋಂಟ್ ಬಿಕಮ್, ದೆನ್ ಯು ಆರ್ ನಾಟ್ ಜಸ್ಟ್ ಅ ಕಾಂಟೆಂಟ್ ಕ್ರಿಯೇಟರ್, ನೀವು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಪರ್ಸನ್ ಕೂಡ ಆಗ್ತೀರಾ. ಅವಾಗ ಯುವರ್ ಪ್ರೊಫೈಲ್ ಈಸ್ ಅ ಕಾಂಟೆಂಟ್ ಸ್ಪೇಸ್ ಆ್ಯಂಡ್ ಆಲ್ಸೋ ಅ ಬಿಲ್ ಬೋರ್ಡ್. ಅವಾಗ ನೀವು ಹಂಗೆ ಅಲೈನ್ ಆಗಕ್ಕೆ ಸ್ಟಾರ್ಟ್ ಆಗ್ತೀರಾ. ಒಂದು ಜೋಕ್ ಹೇಳಿ ಆಗಿದ ತಕ್ಷಣ ABCDEFG ಇದೊಂದು ಜೋಕು, ತಗೊಳ್ಳಿ ಇದೊಂದು ಶಾಂಪೂ. ಸೊ ಅಗೇನ್ ಇವನ್ ದ ಸ್ಪಾನ್ಸರ್ ನಿಮಗೆ ಬರ್ಬೇಕಂದ್ರೂ ಕೂಡ ಇಟ್ ವಿಲ್ ಯೂಶಲಿ ಬಿ ಅವ್ರಿಗೆ ಅಷ್ಟು ಜನ ಫಾಲೋವರ್ಸ್ ಇರಬೇಕು. That is what it is. So the monetization is very difficult. And once in a while, a promotions bandru kuda, it not everyday promotions. Everyday alla. Once in a while. Andre there are agencies which guarantee certain payout monthly athara ella. Oh, that is also. Okay. But ade andre certain number of deals nimage tandu ಕೊಡ್ತೀವಿ ಅಂತ ಇಲ್ಲ, because they will have tie-ups with brands which will need influencer marketing. ಈ ತರದೆಲ್ಲ ಇದೆ. But again ಅದೇ ಹೇಳಿಲ್ವಾ, ಅಂದ್ರೆ 100 ಜನ if they set out to become that content creator who will also make a living out of it, ಒಂದು 2-3 ಜನ ಸಕ್ಸಸ್ಫುಲ್ ಆಗ್ತಾರೆ to a point where they can live a comfortable life. Okay, good. ಬಟ್ ನಿಮಗೆ ತುಂಬಾ ಜನ ಇದಾರೆ ಅಂತ ಅನ್ಸ್ತಾ ಇರ್ಬೋದು ಆಲ್ರೆಡಿ. ಅನ್ಸ್ತಾ ಇರ್ಬೋದು, ಬಟ್ ಏನಕ್ಕೆ ಅಂದ್ರೆ ಜನ ಟ್ರೈ ಮಾಡ್ತಾ ಇದಾರೆ. How do they flaunt the luxury then? Is it real or the other source of income, not just with the ಸೊ ಸೊ ನೀವು ತುಂಬಾ ಸ್ಮಾಲ್ ಪರ್ಸೆಂಟೇಜ್ ಜನನ ನೋಡ್ತಾ ಇದ್ದೀರಾ. ಈ ಲಕ್ಸುರಿ ಫ್ಲಾಂಟ್ ಮಾಡ್ತಾ ಇರೋಂಥ ಜನ ಆಲ್ರೆಡಿ ಪ್ರಿವಿಲೇಜ್ ಬ್ಯಾಕ್ ಗ್ರೌಂಡ್ ಇಂದ ಇದ್ರೂ ಇರಬಹುದು. ಅಂದ್ರೆ ನಾಟ್ ಆಲ್ ಆಫ್ ದೆಮ್ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ದ ಸೇಮ್ ಪಾಯಿಂಟ್.
ಇವಾಗ ಒಂದು 15,000 ಫಾಲೋವರ್ಸ್ ಇದ್ದಾರೆ ಯಾರಿಗೋ, ಬಟ್ ಅವ್ನ ಲೈಫ್ ತುಂಬಾ ಲಕ್ಸುರಿಯಸ್ ಆಗಿದೆ ಅಂತಂದ್ರೆ ಅವನು ಯಾರೋ ತುಂಬಾ ವೆರಿ ಬಿಗ್ ಬಿಸ್ನೆಸ್ ಮನ್ ಮಗ ಇರ್ಬೋದು. There also goes with the couples being happy. They're just selling just what is there, or ಇನ್ಯಾವುದೋ ಒಂದು ಅಂಡರ್ ಡಾಗ್ ತರ ತೋರ್ಸ್ಕೊಡೋದಿರ್ಬೋದು, ಅಲ್ಲಿಂದ ಬಂದೆ ಅಂತ ಇರ್ಬೋದು. ಅದೆಲ್ಲ ಡಾಗ್ ಸ್ಟೋರಿ ಅಂತೂ ತುಂಬಾ ಸೆಲ್ ಆಗುತ್ತೆ. ಯಾ ನಾ ತುಂಬಾ ಅಂಡರ್ ಡಾಗ್ ಇದ್ದೆ, ರ್ಯಾಕ್ ಸ್ಟೋರಿ ಜಸ್ಟ್ ಅಂಡರ್ ಡಾಗ್ ಇಲ್ಲಿ ಬಂದಿದ್ದೀನಿ, ಆತರ ಸ್ಟೋರಿ ತುಂಬಾ ಸೆಲ್ ಆಗುತ್ತೆ. ಸೊ ದಟ್ ಕ್ರಿಯೇಟ್ಸ್ ಆಸ್ಪಿರೇಷನ್ ಅಲ್ಲ. ಸೊ ಆಸ್ಪಿರೇಷನ್ ಯಾವಾಗ ಸೆಲ್ ಮಾಡಕ್ ಟ್ರೈ ಮಾಡ್ತಾರೆ, ಪೀಪಲ್ ವಾಂಟ್ ಟು ಬೈ ಇಟ್. ಇಟ್ ಹ್ಯಾಪನ್ಡ್ ವಿತ್ ಶಾರುಖ್ ಖಾನ್ ಆಲ್ಸೋನು. ಅಂದ್ರೆ ಅಪಾರೆಂಟ್ಲಿ ರೀಸೆಂಟ್ಲಿ ಒಂದು ಯೂಟ್ಯೂಬ್ ವಿಡಿಯೋ ನೋಡಿದೆ ನಾನು. ಈ ಶಾರುಖ್ ಖಾನ್ ಯಾವ ರೇಂಜ್ಗೆ ಹೀಸ್ ವರ್ಷಿಪ್ಡ್ ಅಲ್ಲ, ನಾಟ್ ವರ್ಷಿಪ್ಡ್, ಅಂದ್ರೆ ಅದು ರ್ಯಾಕ್ ಸ್ಟೋರಿ ಜಸ್ಟ್ ಟೈಪ್ ಸ್ಟೋರಿ ಅಂತ ನಮಗೆ 90s ಅಲ್ಲಿ ಅರ್ಲಿ 2000s ಅಲ್ಲಿ ಎಲ್ಲ ತೋರಿಸಿದ್ರು. ದಟ್ ಯೂಟ್ಯೂಬ್ ವಿಡಿಯೋ ಕ್ಲೇಮ್ಸ್ ದಟ್ ಇಟ್ ವಾಸಂಟ್ so difficult for him ಅಂತ. ಅಂದ್ರೆ ಯಾವ ಮಿಡಲ್ ಕ್ಲಾಸ್ ಅಂತ ಅವನು ಪೋರ್ಟ್ರೇ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ, ಅಷ್ಟು ಮಿಡಲ್ ಕ್ಲಾಸ್ ಅವ್ನು ಇಲ್ವೇನೋ ಅಂತ ಅದೊಂದು ಇಟ್ ಮೇಕ್ಸ್ ದಟ್ ರೆವಲ್ಯೂಷನ್. ಮೈ ಮೈಂಡ್ ವಾಸ್ ಬ್ಲೋನ್. ಇವಾಗ ಅಬ್ಸರ್ವ್ ಮಾಡಿರೋದು, ಮುಂಚೆ ಆರ್ಕುಟ್ ಅಂತ ಇತ್ತು, ಅದಾದ್ಮೇಲೆ ಇಟ್ ಬಿಕೇಮ್ ಅನ್ ಆಬ್ಸೊಲೀಟ್ ಅಂಡ್ ಪೀಪಲ್ ಸ್ಟಾರ್ಟ್ ಟು ಬಿಕಮ್ ಫೇಸ್ಬುಕ್. ಊರವರೆಲ್ಲ ಫೇಸ್ಬುಕ್ ಅಲ್ಲಿ ಇದ್ರು ಎಲ್ಲರೂ. ಅದಾಗಿದ ತಕ್ಷಣ ಪೀಪಲ್ ಅವಾಯ್ಡೆಡ್ ಫೇಸ್ಬುಕ್. ಅವ್ರ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಫೇಸ್ಬುಕ್ ಬಂದ ತಕ್ಷಣ ಯಂಗರ್ ಜನರೇಷನ್ ಶಿಫ್ಟೆಡ್ ಟು ಇನ್ಸ್ಟಾಗ್ರಾಮ್. ನಾವು ಇನ್ಸ್ಟಾಗ್ರಾಮ್ ಅಗೇನ್ ಮತ್ತೆ ಸೆಕೆಂಡ್ ಅವರ್ ಫಸ್ಟ್ ಜನರೇಷನ್ ಅವರೆಲ್ಲ ಮತ್ತೆ ಬಂದಿರೋದ್ರಿಂದ ಪೀಪಲ್ ಅಗೇನ್ have become zero posting. All Gen Z ಅಥವಾ Gen Alpha, ಅವ್ರದ್ದು Gen Alpha ಯಾರು ಇಲ್ಲ, Gen Z ಎಲ್ಲ ಯೂಶಲಿ ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಝೀರೋ ಪೋಸ್ಟಿಂಗ್ ಅಂತ ಹೋಗ್ತಾರೆ. ನೋ ಪೋಸ್ಟಿಂಗ್, ಓನ್ಲಿ ಆನ್ ಸ್ಟೋರೀಸ್ ಅಂಡ್ ಹೈಲೈಟ್ಸ್ ಅಲ್ಲಿ ಇದ್ರೆ ಹಾಕ್ತಾರೆ. ಒನ್ಸ್ ಇನ್ ಅ ವೈಲ್ ಝೀರೋ ಪೋಸ್ಟ್ ಇರುತ್ತೆ. ವೆರಿ ಕಮ್ಮಿ ಅವ್ರು ಫಾಲೋ ಮಾಡ್ತಾ ಇರ್ತಾರೆ, ಫಾಲೋವರ್ಸ್ ಕೂಡ ಕಮ್ಮಿ ಇರ್ತಾರೆ. ಎಲ್ಲೋ ಅನ್ಸ್ತಾ ಇದೆ ಈಗ Instagram also is declining its value in space. I think it has almost reached peak 2 years back and already is in the decline phase anta. So as a content creator, how do you feel? ಅಂದ್ರೆ ಇದು ಈ ಡೆವಲಪ್ಮೆಂಟ್ ನ್ಯಾಚುರಲ್ ಏನೆ. ಅಂದ್ರೆ ಇದಕ್ಕೆ ನಾವು ಹೇಗೆ ಅಡಾಪ್ಟ್ ಆಗಬೇಕು ಅನ್ನೋದು ನಾನು ಇನ್ನೂ ಫಿಗರ್ ಔಟ್ ಮಾಡಿಲ್ಲ. ಆಸ್ ಆಫ್ ನೌ ನನ್ನ ಟಾರ್ಗೆಟ್ ಆಡಿಯನ್ಸ್ ಇದ್ದಾರೆ. ಅದರಲ್ಲಿ ಅವ್ರು ಇರೋ ತನಕನೂ ಐ ಆಮ್ ಓಕೆ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಇದಕ್ಕೆ ನೀವು ಕೇಳ್ತಿರೋ ಕ್ವಶನ್ಗೆ ನನ್ನ ಹತ್ರ ಒಂದು ಡೆಫಿನೆಟ್ ಆನ್ಸರ್ ಇಲ್ಲ ಇವಾಗ. Gen Z is my target audience, then I would be worried now. Gen Z ನನ್ನ ಟಾರ್ಗೆಟ್ ಆಡಿಯನ್ಸ್ ಅಲ್ಲ, ಯಾಕೆಂದ್ರೆ ನಾನು ಸೆಲ್ ಮಾಡ್ತಾ ಇರೋ ಪ್ರಾಡಕ್ಟ್, ಅಂದ್ರೆ ನಾನು ಆಸ್ ಎ ಇನ್ಫ್ಲುಯೆನ್ಸರ್ ಮಾರ್ಕೆಟರ್ ಅಲ್ಲ ನಾನು ಹೇಳ್ತೇನೆ. ಅಂದ್ರೆ ನಂದು ಒಬ್ಬನ ಕತೆ ಅಲ್ಲ ಇದು. ಇವತ್ತಿನ ದಿವಸ ನಾನೇನಾದ್ರು ಕಾಂಟೆಂಟ್ ಮಾಡ್ತಾ ಇದ್ದೀನಿ ಅಂಡ್ ಅದ್ರ ಮೂಲಕ ನಾನೇನೋ ಸೆಲ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ದ ಬೈಯಿಂಗ್ ಪವರ್ ಇಸ್ ನಾಟ್ ವಿತ್ ದ Gen Z. ದ ಬೈಯಿಂಗ್ ಪವರ್ ಸ್ಟಿಲ್ ಲೈಸ್ ವಿತ್ ಮಿಲೇನಿಯಲ್ಸ್ ಆರ್ ಸ್ವಲ್ಪ ವಯಸ್ಸಾಗಿರೋ Gen Z ನವರು ಅಥವಾ ಅದಕ್ಕಿಂತ ಮುಂಚಿನವರು. ಸೊ ಅವ್ರಿಗೆ ನಾನು ಏನಾದ್ರು ಕಾಂಟೆಂಟ್ ಮಾಡ್ತೀನಿ ಅಂಡ್ ಅದ್ರ ಮೂಲಕ ನಾನು ಪ್ರಾಡಕ್ಟ್ ಸೆಲ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ಐ ಆಮ್ ಸ್ಟಿಲ್ ವಿನ್ನಿಂಗ್. ಅಂಡ್ ನೀವು ಇದನ್ನ ಹೇಳ್ತದಾಗೆಲ್ಲ ನನಗೆ ಯಾವಾಗಲೂ ಅನ್ಸುತ್ತೆ, ಬಿಕಾಸ್ ಯುವರ್ ಕಾಂಟೆಂಟ್ಸ್ ಆರ್ ಎನಿಥಿಂಗ್ ಇಸ್ ಯೂಶಲಿ ಕೂತ್ಕೊಂಡು ಯು ವಿಲ್ ರೆಡಿ ಫಾರ್ ಅ ಸ್ಕ್ರಿಪ್ಟ್ ಏನೋ ರೆಡಿ ಮಾಡ್ಕೊಂಡು ಯು ವಿಲ್ ರೈಟ್ ನರೇಟ್ ಅಂಡ್ ಜನ್ ಡೂ ಇಟ್. ಇಟ್ ಇಸ್ ಅ ಗುಡ್ ಗ್ರೇಟ್ ಪ್ರಾಸೆಸ್. ಕೆಲವು ಇನ್ಫ್ಲುಯೆನ್ಸರ್ಸ್ ದೇ ಜಸ್ಟ್ ಕಮ್, ದೇ ಜಸ್ಟ್ ವಾಕ್ ಅರೌಂಡ್ ಬರ್ತಾರೆ, ಇಟ್ ಬಿಕಮ್ ಸೂಪರ್ ಹಿಟ್, ಸಕ್ಸಸ್ ಆಗುತ್ತೆ. ಹೌ ಡು ಯು ಫೀಲ್ ಅಟ್ ದಟ್ ಟೈಮ್? ಬಿಕಾಸ್ ಅವ್ರೇನು ಪಾಪ ಎಫರ್ಟ್ ಹಾಕಿರ್ಬೋದು ಅವ್ರು ಇದೆಲ್ಲ, ಬಟ್ ಯು ಜಸ್ಟ್ ಫೀಲ್ ಇಟ್. ಕೆಲವರು ಜಿಮ್ ವಿಡಿಯೋಸ್ ಹಾಕ್ತಾರೆ, ಇಟ್ ಇಸ್ ಮೋಸ್ಟ್ ಸೆಲ್ಲಿಂಗ್. ಅವ್ನ್ ಬೈಸಿಪ್ಸ್ ವಿಡಿಯೋಸ್ ಹಾಕಿರ್ತಾರೆ, ಅದು ಮೋಸ್ಟ್ ಸೆಲ್ಲಿಂಗ್ ಆಗಿರುತ್ತೆ. ಹೌ ಚಾಲೆಂಜಿಂಗ್ ಇಟ್ ಇಸ್ ಫಾರ್ ಯು ವೆನ್ ಯು ವಾಚ್ ದಟ್? ಅದೇನೆ, ಇವಾಗ ಎಲ್ರಿಗೂ ಸ್ಪೇಸ್ ಇದೆ ಆಯ್ತಾ. ಅಂದ್ರೆ ಅವನು ಜಿಮ್ ವಿಡಿಯೋಸ್ ಹಾಕ ಜಿಮ್ ಬ್ರೋ ಇರ್ಬೋದು, ಅಥವಾ ಇನ್ನೊಬ್ಳೆ ಅವಳು ಇನ್ನೊಂದ್ ತರದ್ ಕಾಂಟೆಂಟ್ ಹಾಕ್ಬಿಟ್ಟು ವೈರಲ್ ಆಗ್ತಾಳೆ, ಅಥವಾ ಸೊ ಎಲ್ರಿಗೂ ಅವ್ರದೇ ಆದ ಸ್ಪೇಸ್ ಇದೆ. ಸೊ ಏನಿಲ್ಲ, ನಾವು ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಸ್ಪೇಸ್ನ ನಾವು ನೋಡ್ಕೋಬೇಕೇ ಹೊರತು ಇದನ್ನ ಫೈಟ್ ಮಾಡಕ್ಕಂತೂ ಆಗೋದಿಲ್ಲ. ಅಂಡ್ ವಾಟ್ ಐ ಹ್ಯಾವ್ ಇಸ್ ಅ ನೋನ್ ಥಿಂಗ್, ಒನ್ ಡಿಜಿಟಲ್ ಪರ್ಸನ್ ಹೂಮ್ ಐ ಮೆಟ್, ಅವ್ರು ಹೇಳ್ತಾ ಇದ್ದೇನೆಂದ್ರೆ, ಈಗ ಒಂದು ಸಾಂಗ್ ನ ವೈರಲ್ ಮಾಡಬೇಕು ಅಂತ ದೇ ಯೂಸ್ ಡಿಜಿಟಲ್ ಸ್ಪೇಸ್. ಅಂಡ್ ಹೌ ದೇ ಡೂ ದಟ್, ದೇ ವುಡ್ ಟೆಲ್ ಗೆಟ್ ರೆಡಿ ವಿತ್ ಮೀ ಚಾಲೆಂಜ್ ಅಲ್ಲಿ ಈ ಸಾಂಗ್ ಹಾಕೋಣ. So what happens, people will watch this get ready with me, subconsciously that song gets registered to them. So and ಅವ್ರು ಹೆಂಗೆ ಯೂಸ್ ಕೊಲಾಬ್ರೇಟ್ ಮಾಡ್ತಾರೆ ಮ್ಯೂಸಿಕ್ ಇಂಡಸ್ಟ್ರಿ, ಒಂದು ಹಿಟ್ ಸಾಂಗ್ ವೈರಲ್ ಆಗಬೇಕು ಅಂದ್ರೆ ದೇ ಯೂಸ್ ದೀಸ್ ಟ್ರಿಕ್ಸ್, ಗೆಟ್ ರೆಡಿ ವಿತ್ ಮೀ ಹಾಕೋದು, ಅಥವಾ ಯಾವ್ದಾದ್ರು ಒಂದು ಟ್ರಾಲ್ ತರ ಮಾಡೋದು, ವಿಚ್ ವಿ ಕುಡ್ ಸಿ.
it has come to that in that case. Yeah. So I mean to say how influencers digital platform na diverse business ಅವ್ರು ಹೆಂಗೆ ಯೂಸ್ ಮಾಡ್ತಾ ಇದಾರೆ. ಈ ಒಂದು ಮ್ಯೂಸಿಕ್ ಇಂಡಸ್ಟ್ರಿ ವಿಲ್ ಟೆಲ್ ಓಕೆ ವಿ ವಿಲ್ ಪುಟ್ ದಿಸ್ ಒನ್ ಫಾರ್ ದಿಸ್ ವೇರಿಯೇಷನ್. ಅದೇ ಒಂದ್ ಕಡೆ ಅನ್ಸತ್ತೆ ಇಟ್ ಇಸ್ ಸ್ಯಾಡ್ ಅಂತ, ಈ ತರ ಆಗ್ಬಿಟ್ಟಿದ್ಯಲ್ಲ ಅಂತ. ಬಟ್ ನಾವ್ ಏನ್ ಮಾಡಕ್ಕಾಗತ್ತೆ, ಇದನ್ನ ನಾವು ಫೈಟ್ ಅಂತೂ ಮಾಡಕ್ಕಾಗೋದಿಲ್ಲ. ಇಟ್ ಈಸ್ ವಾಟ್ ಇಟ್ ಇಸ್, ನಾವು ಅಕ್ಸೆಪ್ಟೇ ಮಾಡಬೇಕು. And how about this? There is a narrative also says that this is a brain rot. Yeah. From where I see, ನನಗೂ ಅದೇ ಅನ್ಸತ್ತೆ. You are also feeling. And sometimes you also feel that ನಿಮ್ಮ content can also become a brain rot one day. ಪಾಸಿಬ್ಲಿ ಸಮ್ಮನ್ ಇಸ್ ಆಲ್ರೆಡಿ ಸೇಯಿಂಗ್ ದಟ್. ನಂದು ಕಾಂಟೆಂಟ್ ನೋಡ್ಬಿಟ್ಟು ಇದು ಬ್ರೈನ್ ರಾಟ್ ಅಂತ ಯಾವನೋ ತುಂಬಾ ಎವಾಲ್ವ್ ಆಗಿರೋಂಥ ವ್ಯಕ್ತಿ ಅಂತ. I never felt your contents, but usually ಕೆಲವ್ರದ್ದು ಬ್ರೈನ್ ರಾಟಿಂಗ್ ಇದೆ ಇರುತ್ತೆ ಅಂಡ್ ಅದ್ರ ನರೇಟಿವ್ಸ್ ಎಲ್ಲ ಇಟ್ಕೋತಾ ಇರ್ತಾರೆ. ಅಂಡ್ ಈಗ ನೋ ಪೀಪಲ್ ಹ್ಯಾವ್ ಯುಟಿಲೈಸ್ಡ್ ಒನ್ ಆಪ್ ತಗೊಂಡು ಎಷ್ಟು ಮಿನಿಟ್ಸ್ ಮಾತ್ರ ನಾನು ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡಬೇಕು ಅಂದ್ಬಿಟ್ಟು ದ ಬಿಕಮ್ ವೆರಿ ಕಾನ್ಶಿಯಸ್ಲಿ ಪುಟಿಂಗ್ ಎಫರ್ಟ್ಸ್ ಟು ಸ್ಟಾಪ್ ಇಟ್. ಸೊ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಥಿಂಗ್ ಫಾರ್ ಯು. So this is about the digital. I mean, because your digital doesn't start only from Instagram. What I've seen you, nimd Gautam Gyan, ella nodi, which I know from where your contents were coming, and you were a part of a few teams. You collaborated with different channels to do spoof and everything. So ಅದೆಲ್ಲದು ಗೊತ್ತಾಗ್ಬಿಟ್ಟು ಕೇಳ್ತಾ ಇರೋದು, the survival for this in future is very uncertain. You could say that. So it is, ಅಂದ್ರೆ this is the same with any stream that you take today. ಅಂದ್ರೆ ಬೇರೆ ಎಲ್ಲ ಸ್ಟ್ರೀಮ್ ನಲ್ಲಿ ಇರೋ ರಿಸ್ಕ್ ಇದ್ರಲ್ಲೂ ಇದೆ. ಅಂದ್ರೆ ಇವಾಗ ಇವನ್ ಇಫ್ ಯು ಆರ್ ಇನ್ ಸಮ್ ಟೆಕ್ನಾಲಜಿ ಅಂಡ್ ಇವನ್ ಇಫ್ ಯು ಹ್ಯಾವ್ ಅ ಕೋರ್ ಸ್ಕಿಲ್ ಇನ್ ದಟ್ ಸ್ಟ್ರೀಮ್, ಅದು ಎವಾಲ್ವ್ ಆಗ್ತಾ ನೀವು ಅಬ್ಸಲ್ಯೂಟ್ ಆಗೋ ಒಂದು ಸಾಧ್ಯತೆ ಇದ್ದೇ ಇದೆ. ಸೊ ನೀವು ಎವಾಲ್ವ್ ಆಗ್ಲೇಬೇಕು. Same is applicable even if you become an Instagram content creator or influencer or stand-up comedian. ಅಂದ್ರೆ this is it ಅಂತ ಹೇಳ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ unless you are a government employee or maybe even there it is not the case now. Usually ಎಲ್ಲ ಹೇಳ್ತಾ ಇರ್ತಾರಲ್ಲ, as you are a stand-up comedian, ನಿಮ್ಮ ಕಾಂಟೆಂಟ್ಸ್ ಅಲ್ಲೂ too much of sense of humor ಎಲ್ಲ ಇರುತ್ತೆ ಎಲ್ಲ. ಯೂಶಲಿ ಎಲ್ಲ ಸೀರಿಯಸ್ ಆಗಿರಲ್ಲ, ಕಾಮಿಡಿ ಮಾಡ್ತಾರೆ ಅನ್ನೋದು ಅಷ್ಟೇ ಇರುತ್ತೆ. ಬಟ್ ದೆರ್ ಇಸ್ ಅನದರ್ ಪೋಲರೈಸ್ಡ್ ಥಿಂಗ್ ದಟ್ ಯು ಆರ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್. ಬಿಕಾಸ್ ಹ್ಯಾವ್ ಸೀನ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋಕ್ಕಿಂತ ಮುಂಚೆ ಯು ಸಿಟ್, ಯು ಮೆಡಿಟೇಟ್ ಅಂಡ್ ಯು ಗೋ. ದಟ್ ಕ್ಯಾನ್ ಬಿ ಯೋರ್ ಪ್ರಾಸೆಸ್ ಆಲ್ಸೋ ಟು ಡೂ ಇಟ್. What about the spirituality of because in Gautam Gyan also we could see little bit of spiritual content ಬಂದು ಹೋಗ್ತಾ ಇರುತ್ತೆ. ಅವಾಗ ವೆನ್ ಗೌತಮ್ ಸ್ಕ್ಯಾನ್ ಮಾಡ್ತಿದ್ದೆ ಒಂದು ಸ್ವಲ್ಪ ಕರೆಕ್ಟ್. ಅಂದ್ರೆ ಸ್ಪಿರಿಚುವಲಿ ಅಂದ್ರೆ ಡೀಪ್ಲಿ ಸ್ಪಿರಿಚುವಲ್ ಆ ಥರ ಅಂದ್ರೆ ಡಿಪೆಂಡ್ಸ್ ವಾಟ್ ಯು ಡಿಫೈನ್ ಆಸ್ ಸ್ಪಿರಿಚುಯಾಲಿಟಿ. ನಾಟ್ ರಿಲಿಜಿಯಸ್ ಆಸ್ಪೆಕ್ಟ್, ಬಿಕಾಸ್ ಐ ಆಲ್ಸೋ ಸಿ ಯುವರ್ ಸ್ಪಿರಿಚುವಲ್, ಯು ಸಿ ತುಂಬಾ ನಿರ್ಲಿಪ್ತತೆಯಿಂದ ಯು ಸಿ ಯಾವುದಕ್ಕೂ ಒಂದು ಇದನ್ನ ಹೇಳ್ದೇನೆ ಯು ಸಿ ಆಸ್ ಇಟ್ ಇಸ್. ಅಂಡ್ ಯು ಆರ್ ಆಲ್ even now you are also part of a spiritual team, spirituality ಗೆಲ್ಲ. So is it because ನೀವು ಅದಕ್ಕೆ ವರ್ಕ್ ಮಾಡ್ತಾ ಇರೋದಕ್ಕೆ ಸ್ಪಿರಿಚುಯಾಲಿಟಿ ಆಗಿರುತ್ತೋ you already had an inclination towards it? I already had an inclination. I'm also religious. Okay. Andre I was religious before, I'm religious now, I'm also spiritual, all of it. So ಅಂದ್ರೆ for the kind of upbringing that I had, ಅದೊಂಥರ ಮನೇಲೇನೆ ಇತ್ತು ಅದು. ಅಂದ್ರೆ there is no escaping that. So unless I wanted to be a super rebel, ಇಲ್ಲ ನಾನು ಇದನ್ನ ರೆಬೆಲ್ ಮಾಡ್ಬಿಟ್ಟು ನಾನು ಏನೋ ಒಂದು ರೆವಲ್ಯೂಷನರಿ ಮಾಡ್ಬಿಟ್ಟು, ನಥಿಂಗ್ ಆಫ್ ದಟ್ ಸಾರ್ಟ್. ಮನೆಯಲ್ಲಿ ಅಬ್ರಿಂಗಿಂಗೇ ಹಂಗಿತ್ತು. ಸೊ ಅದು ನ್ಯಾಚುರಲಿನೇ ಹಂಗೇನೆ ಆಯ್ತದು. ಆ್ಯಂಡ್ ಆ ಥರ ಇರೋದು ನನಗೆ ತುಂಬ ಸ್ಟ್ರೆಂತ್ ಕೊಡ್ತಿತ್ತು ಇನ್ ಟೈಮ್ಸ್ ಆಫ್ ಲೋನ್ಲಿನೆಸ್ ಆರ್ ಅಡ್ವರ್ಸಿಟೀಸ್, ಎಸ್ಪೆಷಲಿ ಲಾಸ್ಟ್ ಫ್ಯೂ ಇಯರ್ಸ್ ಪೋಸ್ಟ್ ಕೋವಿಡ್ ಎಲ್ಲಾನು. ಸೊ ಇಟ್ ಜಸ್ಟ್ ಸ್ಟೇಡ್ ವಿತ್ ಮೀ. ಸೊ ಅದು ಹಾಗೇನೆ ಇತ್ತು. ಬಟ್ ಇಟ್ ವಾಸ್ ಅ ವೆರಿ ಪರ್ಸ್ನಲ್ ಜರ್ನಿ. ಅಂದರೆ ಅದನ್ನೆಲ್ಲೂ ಒಂಥರ ಸಿಕ್ಕಾಪಟ್ಟೆ ಜೋರಾಗಿ ಹೇಳ್ಕೊಂಡು ಪಬ್ಲಿಷ್ ಮಾಡಿಕೊಂಡು ಓಡಾಡೋಂಥದ್ದಲ್ಲ ಅದು. ಇಟ್ ವಾಸ್ ಅ ಪರ್ಸ್ನಲ್ ಜರ್ನಿ. ರೀಸೆಂಟ್ಲಿ ಇದು ಅದೇ ಯೂನಿಕ್ ಟ್ಯಾರೋ 1111, ಮೈ ವೈಫ್ ಫೌಂಡೆಡ್ ದಟ್ ಕಂಪ್ನಿ. ಐ ಜಾಯಿನ್ಡ್ ಅ ಲಿಟಲ್ ಲೇಟರ್ ಆಸ್ ಅ ಕೋ ಫೌಂಡರ್. ಸೊ ಅಲ್ಲಿ ಆ ಎನ್ವೈರ್ಮೆಂಟ್ ಒಳಗಡೆ ವರ್ಕ್ ಕೂಡ ಮಾಡ್ತಾ ಇದ್ದೀನಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಇನ್ಕ್ಲಿನೇಷನ್ ಆಗ್ತಾ ಇದೆ. ಸೊ ಅಲ್ಲಿ ತನಕ ಒಂದ್ ಸ್ವಲ್ಪ ಮನೇಲಿ ಎಲ್ಲಿ ತನಕ ಬೆಳೆಸಿದ್ರು, ಎಷ್ಟು ಸ್ಪಿರಿಚುಯಾಲಿಟಿ ಸಂಸ್ಕಾರ ಕೊಟ್ಟು ಬೆಳೆಸಿದ್ರು, ಅದು ಹಂಗೆ ಉಳ್ದಿತ್ತು
ಡಾರ್ಮೆಂಟ್, ಅಲ್ಲಿಂದ ಏನು ತುಂಬಾ ದೊಡ್ಡ ಗ್ರೋತ್ ಆಗಿರಲಿಲ್ಲ. ಅಂದ್ರೆ ರೆಗ್ಯುಲರ್ ಟೆಂಪಲ್ ವಿಸಿಟ್ಸ್ ಅವೆಲ್ಲ ಇರ್ತಿತ್ತು. ಅಂಡ್ ಆಲ್ಸೋ ಇಂಟ್ರಾಸ್ಪೆಕ್ಷನ್ ಪಾರ್ಟ್ ಅದೂ ಇರ್ತಿತ್ತು, ಮೆಡಿಟೇಷನ್ ಮತ್ತೆ ಯೋಗ ಸುಮಾರು ಟೈಮ್ ಆಯ್ತು ಮಾಡಕ್ ಸ್ಟಾರ್ಟ್ ಮಾಡಿ. ದೆನ್ ಈ ಯುನಿಕ್ ಟ್ಯಾರೋ 1111 ಒಳಗಡೆ ಬಂದಲ್ಲ ನಾನು, ಅಲ್ಲಿ ಡೈಲಿ ಅದನ್ನೇ ನೋಡ್ತಾ ಇರ್ತೀನಲ್ಲ ನಾನು. ಸೊ ಇನ್ನೂ ಜಾಸ್ತಿ ಒಂದ್ ಸ್ವಲ್ಪ ಇನ್ಕ್ಲಿನೇಷನ್ ಆಯ್ತು, ಅಂಡ್ ದಟ್ ಹ್ಯಾಸ್ ಕಂಟಿನ್ಯೂಡ್. So it has amplified your spiritual insights. Yeah. So how much of it is religious and how much of it is spirituality? ಅಂದ್ರೆ It goes hand in hand. ಎಕ್ಸಾಕ್ಟ್ಲಿ, ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ವೈ ಶುಡ್ ದೇರ್ ಬಿ ಅ ಡಿಫರೆನ್ಸಿಯೇಷನ್? ಅಂದ್ರೆ ಈ ಕೆಲವರು ಹೇಳ್ತಾರೆ ಐ ಆಮ್ ಸ್ಪಿರಿಚುವಲ್ ಬಟ್ ನಾಟ್ ರಿಲಿಜಿಯಸ್. That's what I wanted to know. What is you are not either. No, I just want to know what is that thing, what people means I'm not religious, I'm very spiritual. I don't know how that works. ನನಗೆ ಯಾವತ್ತೂ ಅರ್ಥ ಆಗಿಲ್ಲ. ಐ ಆಮ್ ಸ್ಪಿರಿಚುವಲ್, ಆರ್ಕುಟಲ್ ಒಂದು ಡಿಸ್ಕ್ರಿಪ್ಷನ್ ಇರೋದು ಐ ಆಮ್ ಸ್ಪಿರಿಚುವಲ್ ಬಟ್ ನಾಟ್ ರಿಲಿಜಿಯಸ್ ಅಂತ. ನೀನು ಏನೂ ಅಲ್ಲ ಗುರು, ನೀನು ಎರಡೂ ಅಲ್ಲ. No, I always feel ಸ್ಪಿರಿಚುಯಾಲಿಟಿ ಇಸ್ ವೆರಿ ಪರ್ಸನ್. ಅವ್ರು ಅದನ್ನ ರಿಲಿಜಿಯಸ್ ಆಗೋರು ತಗೋಬಹುದು ಅಥವಾ ನಾನ್ ರಿಲಿಜಿಯಸ್ ಆಗೋರು ತಗೋಬಹುದು. ಸೊ ಸ್ಪಿರಿಚುಯಾಲಿಟಿ ಇಟ್ ಸೆಲ್ಫ್ ಇಸ್, ಅವನು ನೋಡುವಂತಹ ಸ್ಪಿರಿಚುವಲ್ ವ್ಯೂ ಇಸ್ ಹಿಸ್ ಪರ್ಸನಲ್. ಸೊ ಇಟ್ ಕ್ಯಾನ್ ಬಿ ರಿಲಿಜಿಯಸ್, ಅವನ ಒಳಗಡೆನೆ ಇದೆ. ಇಟ್ ಕ್ಯಾನ್ ನಾಟ್ ಬಿ ರಿಲಿಜಿಯಸ್ ಆಲ್ಸೋ. ಅಂಡ್ ವಾಟ್ ಈಸ್ ರಿಲಿಜಿಯಸ್ ಇಸ್ ಡಿಫೈನ್ಸ್ ಯು. ಅಂಡ್ ಐ ಆಲ್ವೇಸ್ ಫೀಲ್ ಪೀಪಲ್ ಸೇ ದಟ್, ನನ್ಗನ್ಸೋದು ಏನಕ್ಕೆ ಹಂಗಂತಾರೆ ಅಂದ್ರೆ ದೇ ಡೋಂಟ್ ವಾಂಟ್ ಟು ಬಿ ಟ್ಯಾಗ್ಡ್ as a religious person, as a very conventional person. Other image conscious wise, ಅವ್ರ image conscious ಗೋಸ್ಕರ ರಿಲಿಜಿಯಸ್ ಅಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರು ಅನ್ಕೋತಾರೆ ನಾನು ರಿಲಿಜಿಯಸ್ ಅಂತ ಹೇಳ್ಕೊಂಡ್ಬಿಟ್ರೆ ಪೀಪಲ್ ವಿಲ್ ಟ್ರೀಟ್ ಮೀ ಆಸ್ ಐ ಆಮ್ ಪರ್ಟಿಕ್ಯುಲರ್ ಐಡಿಯಾಲಜಿ ನೋ, ಈ ತರ ಅನ್ಕೋತಾರೆ ಅನ್ಬಿಟ್ಟು ದೇ ಫಾರ್ ದೇರ್ ಇಮೇಜಸ್ ಕಾನ್ಶಿಯಸ್ ದೇ ವಿಲ್ ಟೆಲ್ ಐ ಆಮ್ ನಾಟ್ ರಿಲಿಜಿಯಸ್ ಅಂತ. ಅಂಡ್ ಈಗ ಯಾರು ಒಬ್ರು ರಿಲಿಜನ್ ನ ಫ್ಲಾಗ್ ಬೇರರ್ ಅಂತ ಅನ್ಕೊಂಡ್ಬಿಟ್ಟಿದ ತಕ್ಷಣ ಪೀಪಲ್ ವಿಲ್ ಟ್ಯಾಗ್ ದೆಮ್. ದಟ್ ಇಸ್ ವೈ ದೇ ಆರ್ ವೆರಿ ಸ್ಕೇರ್ಡ್. ಬಾಕ್ಸ್ ದೆಮ್ ಬಟ್ ದೇ ಡೋಂಟ್ ವಾಂಟ್ ಟು ಬಿ ಬಾಕ್ಸ್ಡ್. ದಟ್ ಇಸ್ ವೈ ಟೆಲ್ ಐ ಆಮ್ ವೆರಿ ಸ್ಪಿರಿಚುವಲ್ ಅಂತ, ಫ್ರೀ ಸ್ಪಿರಿಟ್, ಐ ಆಮ್ ವೆರಿ ಸ್ಪಿರಿಚುವಲ್, ನನಗೆ ಇದೆಲ್ಲ ಇಲ್ಲ, ಐ ಆಮ್ ಅನ್ ಏಥಿಸ್ಟ್ ನನಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡಿರ್ತಾರೆ. ಸೊ ಥ್ಯಾಂಕ್ ಯು. ಹೌ ಡಿಡ್ ಯು ಫೀಲ್ ದ ಎಂಟೈರ್ ಪಾಡ್ಕಾಸ್ಟ್? ನಂಗೆ ಸಖತ್ ಮಜಾ ಬಂತು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇಷ್ಟು ಕ್ಯಾಶುವಲ್ ಆಗಿ, ಇಷ್ಟು ಆರಾಮಾಗಿ, ಇಷ್ಟು ಥಾಟ್ ಔಟ್ ಕ್ವಶನ್ಸ್ ನಂಗೆ ಯಾರೂ ಮುಂಚೆ ಕೇಳಿರ್ಲಿಲ್ಲ. ನಾಟ್ ದಟ್ ಮೆನಿ ಪೀಪಲ್ ಆರ್ ಇನ್ವೈಟಿಂಗ್ ಮೀ ಫಾರ್ ಪಾಡ್ಕಾಸ್ಟ್. ಯು ಡಿಡ್. ಥ್ಯಾಂಕ್ ಯು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಬಿಕಾಸ್ ಯು ಶೋಡ್ ಇಂಟ್ರೆಸ್ಟ್. ಅಂಡ್ ಯು ಆಲ್ಸೋ ಸೆಡ್ ಫಾರ್ ದ ಫಸ್ಟ್ ಟೈಮ್ ಯಾರೋ ನನಗೆ ಕ್ವಶನ್ಸ್ ನ ಕೇಳ್ಬಿಟ್ಟು ನಾನು ಬರ್ತೀನಿ ಪಾಡ್ಕಾಸ್ಟ್ಗೆ ಅಂದಿದ್ದು. After looking at the questions, the way the questions been asked, I want to come for the podcast anta. So thank you. And ನಿಮ್ಮ ಹಿಂದೆ ಇರುವಂತ ಫಾಲೋವರ್ಸ್ ನಾವು ಕರ್ಕೊಂಡ್ ಬಂದಿವಿ ಅನ್ನೋ ದೊಡ್ಡ ಜವಾಬ್ದಾರಿ ನನ್ನ ತಲೆ ಮೇಲೆ ಇದೆ. ಐ ಬಿಲೀವ್ ಐ ಹ್ಯಾವ್ ಗಿವನ್ ದ ಜಸ್ಟಿಫಿಕೇಶನ್ ಫಾರ್ ಇಟ್. ಸೀಕ್ರೆಟ್ ಆಗಿ ನಮ್ಗೆ ಹೆಲ್ಪ್ ಮಾಡ್ತಾ ಇರಿ, ಸಜೆಷನ್ಸ್ ಕೊಡ್ತಾರೆ, ಹೌ ಐ ಕ್ಯಾನ್ ಇಂಪ್ರೂವ್ ಮೈ ಚಾನೆಲ್ ಅಂತ ಎಲ್ಲ. ಸೊ ಥ್ಯಾಂಕ್ಸ್ ಫಾರ್ ದಟ್ ಆಲ್ಸೋ. ಅಂಡ್ ಪರ್ಸನಲಿ ಯು ಹ್ಯಾವ್ ಹೆಲ್ಪ್ ಮಿ ಅ ಲಾಟ್ ಲೈಕ್ ಅ ಬಿಗ್ ಬ್ರದರ್ ಲಾಟ್ ಆಫ್ ಟೈಮ್ಸ್. ಪರ್ಸನಲ್ ಇಶ್ಯೂಸ್ ಎಲ್ಲ ಶೇರ್ ಮಾಡ್ಬೇಕಾರಲ್ಲ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಸೊ ಗೌತಮ್, ಯು ಹ್ಯಾವ್ ಡನ್ ಲಾಟ್ ಆಫ್ ಥಿಂಗ್ಸ್, ಯು ನೋ, ಫ್ರಮ್ ಮೀಡಿಯಾ ಪರ್ಸನ್ ಆಗಿ, ಇನ್ಸ್ಟಾಗ್ರಾಮ್ ಇದಾಗಿ, ಅಂಡ್ ಅಗೇನ್ ಯು ವರ್ಕ್ಡ್ ಆಸ್ ಅ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್, ಯು ವರ್ ವರ್ಕಿಂಗ್ ಇನ್ ಅನ್ IT ಕಂಪನಿ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ಅಂಡ್ ಎವ್ರಿಥಿಂಗ್. ಎಸ್, ಇದನ್ನೆಲ್ಲ ಮಾಡಿದೆ. ಐ ಮೀನ್ ಯು ವರ್ ಆಲ್ಸೋ ಪಾರ್ಟ್ ಆಫ್ ಅ ಮೀಡಿಯಾ ಹೌಸ್, ಯು ವರ್ ಆಲ್ಸೋ ಪಾರ್ಟ್ ಆಫ್ ಅನ್ ಎಂಟರ್ಟೈನ್ಮೆಂಟ್ ಚಾನಲ್. ಇದೆಲ್ಲ ಇತ್ತು. ಇದೆಲ್ಲ ನೋಡಿದಾಗ ನಮ್ಗೆ ಯಾವಾಗಲೂ ಅನ್ಸುತ್ತೆ ನಿಮ್ದು ಆಕ್ಚುಯಲ್ ಏಜ್ ಎಷ್ಟು. I know it is very difficult to tell. No, I can't tell it. That's okay. ಏನ್ ಪರವಾಗಿಲ್ಲ. ಲುಕ್ಸ್ ಲೈಕ್ ನೀವು ಇನ್ನೂ ಸ್ಕಿನ್ ಕೇರ್ ರೂಟೀನ್ ಎಲ್ಲ ಹಂಗೆ ಇಟ್ಕೊಂಡಿರ್ತೀರಾ, ಏನೇನಿದೆ ಅಂತ ನಮ್ಗೆಲ್ಲ ಟಿಪ್ಸ್ ಕೊಡಿ. ಬಟ್ ಈ ಸ್ಕಿನ್ ಕೇರ್ ಅಂತದಾಗಲೇ ಐ ಜಸ್ಟ್ ವಾಂಟೆಡ್ ಟು ಲೆಟ್ ಯು ನೋ ದಟ್ ಈಗಿನ ಕಾಲದಲ್ಲೆಲ್ಲ ಎವ್ರಿವೇರ್ ಪೀಪಲ್ ಆರ್ ವೆರಿ ಮಚ್ ಇನ್ ಟು ಕೊರಿಯನ್ ಸ್ಕಿನ್ ಪ್ರಾಡಕ್ಟ್ಸ್ ವಿಚ್ ಹೆಲ್ಪ್ಸ್ ವಿತ್ ಅ ಗುಡ್ ಸ್ಕಿನ್ ಕೇರ್ ಅಲ್ಲ. ಸೊ ಅವ್ರ ಕಡೆಯಿಂದ ನಿಮ್ಗೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಓಕೆ, ಸೊ ಸಿಯೋಲ್ಸ್ ಲೈಫ್ ಸ್ಟೈಲ್ ಅಂತ ಒಂದು ಗಿಫ್ಟ್ ಅವ್ರ ಕಡೆಯಿಂದ ನಿಮ್ಗೆ ಒಂದು ಹ್ಯಾಂಪರ್ ಕಳಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಯು ಹ್ಯಾವ್ ಗುಡ್ ಫಾರ್ ಆಲ್ ದ ನ್ಯಾಚುರಲ್ ಸ್ಕಿನ್ ಕೇರ್ ಎಲ್ಲ ಏನೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು ಅಂತೆಲ್ಲ ಇದೆ. ಅಂಡ್ ಯು ಕ್ಯಾನ್ ಆಲ್ಸೋ ವಿಸಿಟ್ ಸಿಯೋಲ್ ಲೈಫ್ ಸ್ಟೈಲ್ ಅಂತ ಪದ್ಮನಾಭ ನಗರ್ ಇದೆ, ವೇರ್ ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಡಿಸ್ಕೌಂಟ್ ಕೊಡ್ಬೇಕು ಅಂದ್ರೆ ಫಾರ್ ಆಡಿಯನ್ಸ್ ಆಲ್ಸೋ ನೀವು ಹೋಗ್ಬೇಕಾದ್ರೆ ಎಕ್ಸ್ಚೇಂಜ್ ರೂಮ್ ಅಂದ್ರೆ ದ ಎಕ್ಸ್ಚೇಂಜ್ ರೂಮ್ TR18 ಅಂತ ಹೋಗಿ ಸಿಯೋಲ್ ಸ್ಟೋರ್ ಅಲ್ಲಿ ಹೇಳಿದ್ರೆ with this reference ನಿಮ್ಗೆ ಒಂದು 10% ಡಿಸ್ಕೌಂಟ್ ಸಿಗುತ್ತೆ. ಫ್ರಮ್ ಸಿಯೋಲ್ ಸ್ಟೋರ್ ಯು ವಿಲ್ ಹ್ಯಾವ್ ವೇರಿಯಸ್ ಕೊರಿಯನ್ ಪ್ರಾಡಕ್ಟ್ಸ್ ಫ್ರಮ್ ಪರ್ಫ್ಯೂಮ್ಸ್, ಕಾಸ್ಮೆಟಿಕ್ಸ್, ಮತ್ತೆ ಆಕ್ಸೆಸರೀಸ್, ಟಾಯ್ಸ್, ಮಕ್ಳಿಗೆ ಬೇಕಾಗಿರೋ ಟಾಯ್ಸ್, ಫುಡ್ ಪ್ರಾಡಕ್ಟ್ಸ್, ಆಮೇಲೆ ಟಾಯ್ಲೆಟರೀಸ್ ಎಲ್ಲ ಸಿಗುತ್ತೆ. ಸೊ ಪ್ಲೀಸ್ ಗೋ ಬೈ ಅಂಡ್ ಅದು ಹೇಗಿದೆ ಅಂತ ಅದನ್ನು ನಮ್ಮ ಕಮೆಂಟ್ ಬಾಕ್ಸ್ ಫೀಡ್ಬ್ಯಾಕ್ ಅಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ಸಿಯೋಲ್ ಲೈಫ್ ಸ್ಟೈಲ್ ಫಾರ್ ದಿಸ್ ವಂಡರ್ಫುಲ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್. ಇದು ಕೂಡ ನಮ್ಮ ಕಡೆಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚೆನ್ನಾಗಿ ನೋಡ್ಕೊತಿದ್ದೀನಿ. ಥ್ಯಾಂಕ್ ಯು.
ಪ್ಲಾಂಟ್ ಪೇರೆಂಟ್ ಐಲ್ ಬಿಕಮ್. ಸೊ ಇವತ್ತಿನ ಎಕ್ಸ್ಚೇಂಜ್ ರೂಮ್ ವಾಸ್ ಫನ್ ಫಿಲ್ಡ್, ಇನ್ಫಾರ್ಮೇಟಿವ್, ಇನ್ಫೋಟೈನ್ಮೆಂಟ್ ಎಲ್ಲ ಆಯ್ತು. ಅಂಡ್ ಇದೇ ತರ ನಾವು ನೆಕ್ಸ್ಟ್ ಗೆಸ್ಟ್ ನ ಎಕ್ಸ್ಚೇಂಜ್ ರೂಮ್ ಕರೀತಾ ಇದೀವಿ. ಅಂಡ್ ವಿಲ್ ಸಿ ಯಾವ ವಿಷಯಗಳನ್ನ ವಿನಿಮಯ ಮಾಡ್ಕೋತೀವಿ, ಯಾವ ಇಶ್ಯೂಸ್ನ ನಾವು ಎಕ್ಸ್ಚೇಂಜ್ ಮಾಡಿ ಅದಕ್ಕೊಂದು ಪರ್ಸೆಪ್ಷನ್ ತಗೊಂಡು ಯಾವ ಸ್ಟ್ಯಾಂಡ್ ನ ತಗೋತೀವಿ ಅಂತ ನೋಡೋಣ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ದ ಎಕ್ಸ್ಚೇಂಜ್ ರೂಮ್. ಪ್ಲೀಸ್ ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಕಮೆಂಟ್ಸ್, ಕಂಪ್ಲೇಂಟ್ಸ್, ಕಾಂಪ್ಲಿಮೆಂಟ್ಸ್ ಏನೇ ಇದ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.